ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಒಂದು ವಿಡಿಯೋಲಿ 5 ಇಂಪಾರ್ಟೆಂಟ್ ಇನ್ವೆಸ್ಟಿಂಗ್ ಥಂಬ್ ರೂಲ್ಸ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟು. ಇದು ನಿಮಗೆ ಗೊತ್ತಿದ್ದರೆ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಏನಿದೆ ಅದು ತುಂಬ ಈಸಿ ಆಗುತ್ತೆ ಹಾಗೂ ಪ್ಲಾನಿಂಗ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಈ ಒಂದು 5 ರೂಲನ್ನು ನೀವು ಕೇಳ್ತಾ ಹೋಗಿ ಹಾಗೂ ಮತ್ತೆ ನಿಮ್ಮ ಫೈನಾನ್ಷಿಯಲ್ಸಲ್ಲೂ ಇದನ್ನು ಯೂಸ್ ಮಾಡ್ತಾ ಹೋಗಿ. ಮೊದಲನೇ ರೂಲ್ ಆಫ್ 70. ಅದೇನು ಹೇಳುತ್ತೆ ಅಂದರೆ ನಿಮ್ಮ ಪರ್ಚೇಸಿಂಗ್ ಪವರ್ ಹೇಗಿರ್ತದೆ ಫ್ಯೂಚರ್ಲಿ ಅಂತ. ಯಾಕಂದರೆ 70 ಡಿವೈಡ್ ಬೈ ಕರೆಂಟ್ ಇನ್ಫ್ಲೇಷನ್ ಮಾಡಿದರೆ ನಮ್ಮ ಮನಿದು ಪರ್ಚೇಸಿಂಗ್ ಪವರ್ ಎಷ್ಟು ವರ್ಷ ಆದಮೇಲೆ ಹಾಫ್ ಆಗುತ್ತೆ ಅಂತ ತೋರಿಸ್ಕೊಡ್ತದೆ. ಫಾರ್ ಎಕ್ಸಾಂಪಲ್, ಸುಮ್ಮನೆ ಕ್ಯಾಲ್ಕುಲೇಷನಿಗೆ 7% ಇನ್ಫ್ಲೇಷನ್ ಅಂತ ಸದ್ಯಕ್ಕಿದ್ರೆ 70 ಡಿವೈಡ್ ಬೈ 7 ಮಾಡಿದರೆ 10 ಇಯರ್ಸ್ ಅಂತ ಬಂತು. ಅಂದರೆ ಇವತ್ತೇನು ನೀವು 10,000 ತಗೊಂಡು ಪರ್ಚೇಸ್ ಮಾಡ್ತೀರಿ, ಅದೇ ದುಡ್ಡು ಜೊತೆಗೆ 5 ವರ್ಷ ಆದಮೇಲೆ ನೀವು 5,000 ವರ್ತ್ ಐಟಮ್ಸ್ ಮಾತ್ರ ತಗೋಬೋದು. ಅಂದರೆ ನಿಮ್ಮ ಹತ್ರ ಇವತ್ತು 10,000 ಇದ್ದರೆ ಅದೇ ಐಟಮ್ಸನ್ನು ನೆಕ್ಸ್ಟ್ 10 ಇಯರ್ಸ್ ಅದನ್ನು ಪರ್ಚೇಸ್ ಮಾಡಬೇಕಂದ್ರೆ ಆವಾಗ 20,000 ಬೇಕು. ನಿಮ್ಮ ಹತ್ರ 10,000 ಆವಾಗಲೂ ಇದ್ದರೆ ಆವಾಗ ಇವತ್ತಿನ 5,000 ವರ್ತ್ ಮಾತ್ರ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಮನಿ ಪವರ್ ಇನ್ಫ್ಲೇಷನ್ ಅಂತ ಕಮ್ಮಿ ಆಗಿದೆ. ಇದು ಎಲ್ಲ ಒಂದು ಐಟಮ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅದು ಮನೆ ಸಾಮಾನು ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಬೇರೆ ಯಾವುದೇ ಒಂದು ಎಕ್ಸ್ಪೆನ್ಸಸ್ ಇದ್ರೂ ಇನ್ಫ್ಲೇಷನ್ ಆ ಐಟಮ್ಸ್ ಕಾಸ್ಟ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ನಮ್ಮ ಪರ್ಚೇಸಿಂಗ್ ಪವರ್ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ನಮಗೆ ಏನು ಯೂಸ್ ಆಗುತ್ತೆ ಅಂದರೆ ನಮ್ಮ ಫ್ಯೂಚರ್ ಪರ್ಪಸ್ ಅಮೌಂಟು ರಿಟೈರ್ಮೆಂಟಿಗೆ ಎಷ್ಟು ಬೇಕಾಗುತ್ತೆ ಅಥವಾ ಮಕ್ಕಳು ಎಜುಕೇಷನ್ಗೆ ಎಷ್ಟು ಬೇಕಾಗುತ್ತೆ ಅಂತ ಇದು ಇಟ್ಕೊಂಡು ಪ್ಲ್ಯಾನ್ ಮಾಡ್ಬೋದು. ಆವಾಗ ನಮಗೊಂದು ಐಡಿಯಾ ಸಿಗುತ್ತೆ, ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಸಾಕ ಅಥವಾ ಇನ್ನೂ ಸ್ವಲ್ಪ ಅಮೌಂಟು ನಾವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕಂತ. ಸೆಕೆಂಡ್ ರೂಲು 100 ಮೈನಸ್ ಯುವರ್ ಏಜ್ ರೂಲ್ ಅಂತ. ಇದೊಂದು ವೆರಿ ಫೇಮಸ್ ರೂಲು. ಇದೇನು ತೋರಿಸ್ತದೆ ಅಂದರೆ ಎಷ್ಟು ಅಮೌಂಟು ಮ್ಯಾಕ್ಸಿಮಮ್ಮು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ನಿಮ್ಮ ಏಜ್ ಪ್ರಕಾರ. ಯೂಶಲಿ ಏನು ಹೇಳ್ತಾರೆ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಹಾಕಿರ್ಬೇಕಂದ್ರೆ ಪರ್ಸೆಂಟೇಜ್ ವೈಸು 100 ಮೈನಸ್ ಯುವರ್ ಏಜು. ನಿಮ್ಮ ಏಜ್ ಈಗ 30 ಇದ್ದರೆ ಅವಾಗ 100 ಮೈನಸ್ 30 70%ವರೆಗೂ ನಿಮ್ಮ ಅಮೌಂಟು ಮ್ಯಾಕ್ಸಿಮಮ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಇರ್ಬೋದು ನಿಮ್ಮ ಏಜ್ 30 ಇದ್ದರೆ. ಆದರೆ ಅಷ್ಟು ಹಾಕಲೇಬೇಕಂತೇನಿಲ್ಲ, ಕಮ್ಮಿ ಇದ್ದರೆ ಸ್ವಲ್ಪ ಸೇಫ್ಟಿ ಜಾಸ್ತಿ. ಸಪೋಸ್ ನಿಮ್ಮ ಏಜು 48 ಇದೆ ಅಂತ ಇಟ್ಕೊಳ್ಳಿ, ಆವಾಗ ಮ್ಯಾಕ್ಸಿಮಮ್ ನಿಮ್ಮ ಅಸೆಟ್ಸಲ್ಲಿ ಟೋಟಲ್ಲು 57% ನಿಮ್ಮ ಸ್ಟಾಕ್ ಮಾರ್ಕೆಟ್ ಅಸೆಟ್ಸ್ ಇರಬೇಕು. ಇಲ್ಲಿ ಕನ್ಸರ್ವೇಟಿವ್ ಇರಬೇಕಂದ್ರೆ ನೀವು ಈ ಫಾರ್ಮುಲಾನ ಸ್ವಲ್ಪ ಚೇಂಜ್ ಮಾಡ್ಕೋಬೋದು. 90 ಮೈನಸ್ ಯುವರ್ ಏಜ್ ಅಂತ ಮಾಡ್ಕೋಬೋದು. ಆವಾಗ ನಿಮ್ಮ ಏಜ್ ಪ್ರಕಾರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗುತ್ತೆ. ನಮ್ಮ ಪ್ರಕಾರ 30-40% ಸ್ವಲ್ಪ ಜಾಸ್ತಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ಯಾಕಂದರೆ ಅದಕ್ಕಿಂತ ಜಾಸ್ತಿ ಹಾಕಿದರೆ ನಿಮಗೆ ರಿಸ್ಕು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಅಷ್ಟು ರಿಸ್ಕ್ ಆ್ಯಪಿಟೈಟ್ ಇಲ್ಲದೆ ಇರ್ಬೋದು. ಆದರೆ ಇದೊಂದು ಗ್ಲೋಬಲ್ ರೂಲು, ಎಲ್ಲ ಕಂಟ್ರೀಸಲ್ಲಿ ಫಾಲೋ ಮಾಡ್ತಾರೆ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಮೂರನೇ ರೂಲ್ ಆಫ್ 72. ಇದು ತುಂಬ ಇಂಪಾರ್ಟೆಂಟ್ ರೂಲು. ಈ ರೂಲು ಏನು ತೋರಿಸ್ಕೊಡ್ತಾರೆ ಅಂದರೆ ನಮ್ಮ ದುಡ್ಡು ಎಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ. ಇದರಲ್ಲಿ 72 ಡಿವೈಡೆಡ್ ಬೈ ರೇಟ್ ಆಫ್ ರಿಟರ್ನ್. 72 ಯಾವಾಗಲೂ ಕಾನ್ಸ್ಟೆಂಟು, ನಿಮ್ಮ ರೇಟ್ ಆಫ್ ರಿಟರ್ನ್ ಚೇಂಜ್ ಆಗ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್, ಬ್ಯಾಂಕಲ್ಲಿ ಸದ್ಯಕ್ಕೆ ಆಫ್ಟರ್ ಟ್ಯಾಕ್ಸು 6% ಬರ್ತಾ ಇದ್ರೆ ಇಂಟ್ರೆಸ್ಟು, ನೀವು 72 ಡಿವೈಡ್ ಬೈ 6 ಅಂತ ಮಾಡಿದರೆ ಟೈಮ್ ಫಾರ್ ಇನ್ವೆಸ್ಟ್ಮೆಂಟ್ ಟು ಡಬಲ್ಲು 12 ವರ್ಷ ಬಂತು. ಯಾಕಂದರೆ 72 ಡಿವೈಡ್ ಬೈ 6 12 ವರ್ಷ ಬಂತು. ಅಂದರೆ ನೀವು ಬ್ಯಾಂಕಲ್ಲಿ ಹಾಕುವ ದುಡ್ಡು ಟ್ಯಾಕ್ಸ್ ಕಟ್ಟಿದ ಮೇಲೆ 72 ಡಿವೈಡ್ ಬೈ 6 ಮಾಡುವಾಗ 12 ಇಯರ್ಸಲ್ಲಿ ನಿಮ್ಮ ದುಡ್ಡು ಡಬಲ್ ಆಗ್ತಾ ಇದೆ. ಎಷ್ಟು ಲಾಂಗ್ ಆಗ್ತಾ ಇದೆ ಡಬಲ್ ಆಗಲಿಕ್ಕೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಅದೇ ಥರ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ 15% ರಿಟರ್ನ್ಸ್ ಬಂತು ಅಂತ ಇಟ್ಕೊಳ್ಳಿ, ಅಥವಾ ಬೇರೆ ಯಾವುದೇ ಪರ್ಸೆಂಟೇಜ್ ಬಂದರೂ ಅವಾಗ ಡಿವೈಡ್ ಮಾಡಿ 72 ಡಿವೈಡ್ ಬೈ 15 ನಿಮಗೊಂದು ಆನ್ಸರ್ ಸಿಗುತ್ತೆ, ಅಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ. ಅದ್ರ ಪ್ರಕಾರ ನೀವು ಕಂಪೇರ್ ಮಾಡ್ಬೋದು ಬೇರೆ ಬೇರೆ ಇನ್ವೆಸ್ಟ್ಮೆಂಟು ಎಷ್ಟು ಟೈಮ್ ಆಗುತ್ತೆ ಡಬಲ್ ಆಗಲಿಕ್ಕೆ ಅಂತ. ಈ ರೂಲನ್ನು ಇನ್ನೂ ಬೇಕಾದರೆ ಚೇಂಜ್ ಮಾಡ್ಬೋದು. ಯಾರೋ ಬಂದರೂ ಹೇಳ್ತಾರೆ ನಿಮಗೆ ನಾನು 100% ಪರ್ ಆ್ಯನಮ್ ರಿಟರ್ನ್ಸ್ ಕೊಡ್ತೀನಿ ಅಂದರೆ ನೀವು ಆವಾಗಲೂ ಆ ರೂಲನ್ನು ಯೂಸ್ ಮಾಡ್ಬೋದು. 72 ಡಿವೈಡ್ ಬೈ ರೇಟ್ ಆಫ್ ರಿಟರ್ನ್ ಅಂದರೆ 12% ಹಾಕಿದರೆ 6 ಇಯರ್ಸಲ್ಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ ಅಂತ ಕ್ಲೀನಾಗಿ ನೀವು ಗೆಸ್ ಮಾಡ್ಬೋದು. ಇದು ಚಕ್ರ ಬಡ್ಡಿಲಿ ಡಬಲ್ ಆಗೋದು. ಸೊ ನಿಮಗೊಂದು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಫಾಸ್ಟಾಗಿ ಮಾಡ್ಬೋದು. 4ನೇ EMI ರೂಲು. ಈ ರೂಲ್ ಏನು ಹೇಳುತ್ತಂದರೆ ಮಂತ್ಲಿ ಇನ್ಕಮಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಪರ್ಸೆಂಟೇಜ್ ನಾವು EMI ಕಟ್ಬೋದಂತ. ಸೊ ನಿಮ್ಮ ಮಂತ್ಲಿ ಇನ್ಕಮ್ 60,000 ಇದ್ದರೆ ನಿಮ್ಮ EMI ಏನೇ ಲೋನ್ ಇರಲಿ, ಅದು ಹೌಸಿಂಗ್ ಲೋನ್ ಇರಲಿ ಬೇರೆ ಯಾವುದೇ ಲೋನ್ ಇರಲಿ, 24,000 ಪರ್ ಮಂತ್ಗಿಂತ ಜಾಸ್ತಿ ಇರಬಾರ್ದು. ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಬ್ಯಾಂಕ್ಸು ಹಾಗೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಿಮಗೆ ಲೋನ್ ಕೊಡುವಾಗಲೂ ಇದನ್ನೇ ನೋಡ್ತಾರೆ, ಅದಕ್ಕೆ ಸ್ಯಾಲ್ರಿ ಕೇಳ್ತಾರೆ. ಯಾಕಂದರೆ ಆವಾಗ ನಿಮ್ಮ ಕೆಪಾಸಿಟಿ ಎಷ್ಟಿರ್ತದೆ ರೀಪೇ ಮಾಡಲಿಕ್ಕೆ ನೋಡಿಕೊಂಡೇ ಲೋನನ್ನು ನಿಮಗೆ ಕೊಡ್ತಾರೆ. 5ನೇ ರೂಲು 4% ವಿಡ್ರಾಲ್ ರೂಲ್ ಆರ್ 25 ಟೈಮ್ಸ್ ಲಿವಿಂಗ್ ಎಕ್ಸ್ಪೆನ್ಸಸ್ ರೂಲ್. ಇದು ತುಂಬ ಇಂಟ್ರೆಸ್ಟಿಂಗು. ಏನು ಹೇಳುತ್ತಂದರೆ
ನಮ್ಮ ಲಿಕ್ವಿಡ್ ನೆಟ್ವರ್ತ್ ಎಷ್ಟಿರಬೇಕು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಲಿಕ್ಕೆ. ಲಿಕ್ವಿಡ್ ನೆಟ್ವರ್ತು ಅಂದರೆ ಬ್ಯಾಂಕು, ಪೋಸ್ಟ್ ಆಫೀಸು, ಸ್ಟಾಕ್ ಮಾರ್ಕೆಟು ಈ ಥರ ಇನ್ಸ್ಟ್ರೂಮೆಂಟ್ಸಲ್ಲಿ ಹಾಕೋ ದುಡ್ಡು, ನಾಟ್ ರಿಯಲ್ ಎಸ್ಟೇಟು ಮತ್ತು ಯಾವುದು ಫಿಕ್ಸ್ಡ್ ಆಗಿ ಅಷ್ಟು ಈಸಿಯಾಗಿ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಲಿಕ್ವಿಡ್ ಅಂತ ಕರೆಯೋದಿಲ್ಲ. ನಾವು 4% ಆಗಿ ನಮ್ಮ ಟೋಟಲ್ ಲಿಕ್ವಿಡ್ ಅಸೆಟ್ಸನ್ನು ಪ್ರತಿ ವರ್ಷ ಖರ್ಚು ಮಾಡಿದರೆ ಅವಾಗ 25 ವರ್ಷಕ್ಕೂ ಈ ಅಮೌಂಟನ್ನು ನಾವು ಸ್ಲೋ ಆಗಿ ಖರ್ಚು ಮಾಡ್ಬೋದು. ಸಪೋಸ್ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ಸು 40,000 ಇದ್ದರೆ ನಿಮಗೆ 4.8 lakhs ಪರ್ ಆ್ಯನಮ್ ಮಿನಿಮಮ್ ಬೇಕಾಗುತ್ತೆ ದುಡ್ಡು ಮನೆ ಖರ್ಚಂತ. 4.8 lakhs ಪರ್ ಆ್ಯನಮ್ ಬೇಕಂದರೆ 25 ವರ್ಷ ಈ ಥರ ನಿಮ್ಗೆ ದುಡ್ಡು ರೆಡಿ ಆಗಬೇಕಂದ್ರೆ 120 lakhs ಅಥವಾ 1.2 crores ಇರಬೇಕು. ಅಕಸ್ಮಾತ್ ಅಷ್ಟಿದ್ರೆ ನೀವು ಒಂದು ರೀತಿಯಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್. ಬೇಕಾದರೆ ಇದನ್ನು 30 ವರ್ಷ ಮಾಡಿದ್ರೆ ಇನ್ನೂ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಯೂಶುವಲ್ ರಿಸರ್ಚ್ ಏನಿರುತ್ತೆ ಅಂದರೆ 25 to 30 ಟೈಮ್ ನಿಮ್ಮ ಇಯರ್ಲಿ ಲಿವಿಂಗ್ ಎಕ್ಸ್ಪೆನ್ಸಸ್ ಲಿಕ್ವಿಡ್ ಇನ್ಸ್ಟ್ರೂಮೆಂಟ್ಸಲ್ಲಿ, ಸ್ಟಾಕ್ಸು, ಮ್ಯೂಚುವಲ್ ಫಂಡು, ಬ್ಯಾಂಕ್ ಅಕೌಂಟ್ಸಲ್ಲಿ ಇದ್ದರೆ ಆವಾಗ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್. ನೀವು ಬೇಕಾದರೆ ನಿಮ್ಮ ಕೆಲಸ ಬಿಡ್ಬೋದು ಅಥವಾ ಕೆಲಸ ಕಮ್ಮಿ ಮಾಡ್ಬೋದು. ಯಾಕಂದರೆ ಫೈನಾನ್ಷಿಯಲ್ ಸಪೋರ್ಟ್ ಅಂತೂ ಚೆನ್ನಾಗಿದೆ, ನೀವು ಅಸೆಟ್ಸನ್ನು ಕ್ರಿಯೇಟ್ ಮಾಡಿದ್ರಿ. ಇದರಲ್ಲಿ ಓನ್ ಹೌಸ್ ಅಂತ ಏನಿದೆ ಅಥವಾ ರಿಯಲ್ ಎಸ್ಟೇಟ್ ಅಂತ ಯಾವುದು ನೀವು ಸೆಲ್ಫ್ ಆಕ್ಯುಪೇಷನ್ ಯೂಸ್ ಮಾಡಿದ್ರಿ ಅದು ಕ್ಯಾಲ್ಕುಲೇಷನ್ ಯೂಸ್ ಮಾಡಬಾರ್ದು. ಯಾಕಂದರೆ ಅದನ್ನು ಕ್ಯಾಲ್ಕುಲೇಷನ್ ಯೂಸ್ ಮಾಡಿದರೆ ಎಲ್ಲರೂ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು, ಬಟ್ ನಿಮಗೆ ರೆಗ್ಯುಲರ್ ಖರ್ಚು ಮಾಡಲಿಕ್ಕೆ ಆ ದುಡ್ಡು ಯೂಸ್ ಆಗಲ್ಲ. ಯಾಕಂದರೆ ಮನೇನ ನೀವು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ, ಮನೇನ ಈಸಿಯಾಗಿ ನೀವು ಲಿಕ್ವಿಡ್ ಮಾಡೋಕ್ಕೆ ಬರೋದಿಲ್ಲ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಈ ಇನ್ವೆಸ್ಟಿಂಗ್ ಥಂಬ್ ರೂಲ್ಸಲ್ಲಿ ಎಷ್ಟು ಗೊತ್ತಿತ್ತು ನಿಮಗೆ, ಎಷ್ಟು ಅವೇರ್ನೆಸ್ ಇತ್ತಂತ. ಆಪ್ಷನ್ ಎ ಯಾವುದೂ ಗೊತ್ತಿರಲಿಲ್ಲ, ಬಿ 1 to 2 ರೂಲ್ಸ್ ಗೊತ್ತಿತ್ತು, ಆಪ್ಷನ್ ಸಿ 3 ರಿಂದ 4 ರೂಲ್ ನನಗೆ ಗೊತ್ತಿತ್ತು, ಆಪ್ಷನ್ ಡಿ ಎಲ್ಲ 5 ರೂಲ್ ಬಗ್ಗೆ ನನಗೆ ಐಡಿಯಾ ಇತ್ತು. ಈ 5 ರೂಲು ನಿಮ್ಮ ಲೈಫಲ್ಲಿ ಯೂಸ್ ಮಾಡಿ. ಯಾಕಂದರೆ ಇದನ್ನು ನೋಡಿಕೊಂಡು ನಾವು ಎಷ್ಟೋ ಪ್ಲಾನಿಂಗ್ ಮಾಡ್ಬೋದು, ಎಷ್ಟೋ ತಪ್ಪು ಮಾಡೋ ಮುಂಚೆನೇ ನಾವು ಕರೆಕ್ಟ್ ಡಿಸಿಷನ್ ತೊಗೊಳ್ಬೋದು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.